ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಶರಣ ಶ್ರೀ ಕುಂಬಾರಗುಂಡಯ್ಯನವರ ಸ್ಮರಣೋತ್ಸವ. ಕುಂಬಾರಗುಂಡಯ್ಯನವರ ತಂದೆ ಸತ್ಯಣ್ಣ, ತಾಯಿ ಸಂಗಮ್ಮ, ಅವರ ಹೆಂಡತಿ ಕೇತಲದೇವಿ. ಇವರ ಸ್ಥಳ ಬೀದರ್ ಜಿಲ್ಲೆಯ ಭಾಲ್ಕಿ. ಇವರ ಕಾಯಕ ಕುಂಬಾರಿಕೆ, ಮಣ್ಣು ಹದ ಮಾಡುವುದು. ಇವರ ಜಯಂತಿ ಮಣ್ಣೆತ್ತಿನ ಅಮಾವಾಸ್ಯೆಯಂದು. ಇವರ ವಚನಗಳು ಲಭ್ಯವಿಲ್ಲ. ಕಾಯಕವೇ ಕೈಲಾಸ ಎನ್ನುವುದು ಶರಣ ಪರಂಪರೆಯ ಧ್ಯೇಯ. ಕುಂಬಾರಗುಂಡಯ್ಯ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಯಕಕ್ಕೆ ಕೈಲಾಸಕ್ಕಿಂತಲೂ ಹೆಚ್ಚು ಮನ್ನಣೆ ನೀಡುತ್ತಾರೆ. ಬೇಡೆನಗೆ ಕೈಲಾಸ, ಬಾಡುವುದು ಕಾಯಕವು, ನೀಡೆನಗೆ ಕಾಯಕವ, ಕುಣಿದಾಡಿ ನಾಡ ಹಂದರಕ್ಕೆ ಹಬ್ಬಿಸುವೆ. ಹೀಗೆಂದು ಶಿವಶರಣ ಕುಂಬಾರಗುಂಡಯ್ಯ ಕೈಲಾಸವನ್ನು ನಿರಾಕರಿಸಿ ನನಗೆ ಕಾಯಕವೇ ಇರಲಿ ಎಂದು ಬೇಡುತ್ತಾರೆ. ಶರಣೆ ನೀಲಲೋಚನೆ ಎಂಬ ಸಹೋದರಿ ಇವರಿಗಿದ್ದು, ಅವರನ್ನು ಶರಣ ಬ್ರಹ್ಮಯ್ಯನವರಿಗೆ ಕೊಟ್ಟು ಮದುವೆ ಮಾಡಿದರು. ನಂತರ ಬ್ರಹ್ಮಯ್ಯನವರ ತಂಗಿಯಾದ ಶರಣೆ ಕೇತಲಾದೇವಿಯನ್ನು ಇವರು ವಿವಾಹವಾದರು ಎಂದು ತಿಳಿದು ಬಂದಿದೆ. ಇವರ ಕುರಿತು ಮಡಿಪುರ ಶಾಸನದಲ್ಲಿ ಉಲ್ಲೇಖವಿದೆ. ಅಬಲೂರಿನ ಸೋಮೇಶ್ವರ ದೇವಸ್ಥಾನದಲ್ಲಿ ಇವರು ಕಾಯಕ ನಿರತ ಚಿತ್ರ ಮತ್ತು ಇವರ ಕುರಿತು ಬರಹವೊಂದು ಹೀಗಿದೆ. ಗುಂಡಯ್ಯನ ಮುಂದೆ ಬಂದಾಡಿದ ನಮ್ಮ ಶಿವನು ಎಂದು. ಇವರ ಯಾವುದೇ ವಚನಗಳು ಲಭ್ಯವಾಗಿಲ್ಲ. ಆದರೆ ಇವರ ಕುರಿತು ಸಿದ್ದರಾಮೇಶ್ವರರ ವಚನವೊಂದೇ ಸಾಕು ಅವರ ಘನತೆಯನ್ನು ತಿಳಿಯಲು. ಕುಂಬಾರರೆಲ್ಲರೂ ಗುಂಡಯ್ಯನಾಗಬಲ್ಲರೆ, ಮಡಿವಾಳರೆಲ್ಲರೂ ಮಾಚಯ್ಯನಾಗಬಲ್ಲರೆ, ಜೇಡರೆಲ್ಲರೂ ದಾಸಿಮಯ್ಯನಾಗಬಲ್ಲರೆ, ಪ್ರಾಣಿಗಳ ಕೊಂದು ಎನ್ನ ಗುರು ಕಪಿಲಸಿದ್ಧ ಮಲ್ಲೇಶ್ವರಯ್ಯ, ಪ್ರಾಣಿಗಳ ಕೊಂದು ಪರಿಹರಿಸಬಲ್ಲಡೆ ತೆಲುಗ ಬೊಮ್ಮಯ್ಯನಾಗಬಲ್ಲರೆ ಎಂದು ಶಿವಯೋಗಿ ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಹೇಳಿರುತ್ತಾರೆ. ಕುಂಬಾರಗುಂಡಯ್ಯನ ಪುಣ್ಯಸ್ತ್ರೀ ಶರಣೆ ಕೇತಲಾದೇವಿಯವರು. ಅವರ ಅಂಕಿತ ಕುಂಬೇಶ್ವರ ಲಿಂಗ. ಅವರ ವಚನಗಳ ಸಿಕ್ಕಿದ್ದು 2 ವಚನಗಳು. ನಿತ್ಯವೂ ಲಿಂಗಕ್ಕೆ ಪಾವುಡವನ್ನು ಹಾಕುವ ವೃತ. ಒಮ್ಮೆ ಪಾವುಡವು ದೊರೆಯದಿರಲು ತನ್ನ ಎದೆಯ ಮೇಲಿನ ಚರ್ಮವನ್ನೇ ತೆಗೆದು ಲಿಂಗಕ್ಕೆ ಅರ್ಪಿಸಿದ ವೃತಾಚಾರ ನಿಷ್ಠೆಯ ವಚನಗಳು ಮೂಡಿಬಂದಿವೆ. ಇವರ ವಚನಗಳು ಹದಮಣ್ಣಲ್ಲದೆ ಮಡಕೆಯಾಗಲಾರದು, ವೃತಹೀನನ ಬೆರೆಯಲಾಗದು, ಬೆರೆದಡೆ ನರಕ ತಪ್ಪುದ ನಾನೊಲ್ಲೆ ಬಲ್ಲೆನಾಗಿ ಕುಂಬೇಶ್ವರ. ಲಿಂಗವಂತರ ಲಿಂಗಾಚಾರಿಗಳ ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತವ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕು. ಅದೆಂತೆಂದಡೆ ಭಿಕ್ಷಲಿಂಗಾರ್ಪಿತಂ ಗತ್ವಾ ಭಕ್ತಸ್ಯ ಮಂದಿರಂ ತಥಾ ಜಾತಿ ಜನ್ಮ ರಜೋಚ್ಛಿಷ್ಟಂ ಪ್ರೇತಸ್ಯ ವಿವರ್ಜಿತಃ ಇಂತೆಂಬುದಾಗಿ ಕಾಣದುದನೆ ಚರಿಸದೆ, ಕಂಡುದನ್ನು ನುಡಿಯದೆ, ಕಾಣುವುದನ್ನು ಕಂಡುದನ್ನು ಒಂದೇ ಸಮವೆಂದು ಅರಿಯಬಲ್ಲರೆ ಕುಂಬೇಶ್ವರ ಲಿಂಗವೆಂಬೆನು. ಇವತ್ತಿಗೂ ಪ್ರತಿ ವರ್ಷ ಮಣ್ಣೆತ್ತಿನ ಅಮಾವಾಸ್ಯೆಯ ದಿನದಂದು ಕುಂಬಾರಗುಂಡಯ್ಯನವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ಭಾಲ್ಕಿಯಲ್ಲಿ ಕುಂಬಾರಗುಂಡಯ್ಯನ ಸ್ಮಾರಕವಿದೆ. ಅದಕ್ಕೆ ಇಲ್ಲಿ ಕುಂಬೇಶ್ವರ ಮಂದಿರವೆಂದು ಹೇಳುತ್ತಾರೆ. ಹಾಗೂ ಕುಂಬಾರಗುಂಡಯ್ಯ ಜನನ ಭಾಲ್ಕಿಯಲ್ಲೇ ಆಗಿದ್ದರಿಂದ
ಭಾಲ್ಕೆ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕುಂಬಾರ ಗುಂಡಯ್ಯನವರ ಹೆಸರಿನ ಮೇಲೆ ಭಾಲ್ಕಿಯಲ್ಲಿ ಒಂದು ಬೃಹತ್ತಾದ ಕುಂಬಾರ ಗುಂಡಯ್ಯ ಕಲ್ಯಾಣ ಮಂಟಪವನ್ನು ಕಟ್ಟಿದ್ದಾರೆ. ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು. ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪ ಬಸವ ಕಲ್ಯಾಣ ಅವರು ಪ್ರತಿ ವರ್ಷ ಕುಂಬಾರ ಗುಂಡಯ್ಯನವರ ಜಯಂತಿಯನ್ನು ಆಚರಿಸುತ್ತಾರೆ. ಶಿವಶರಣ ಕುಂಬಾರ ಗುಂಡಯ್ಯ ಹಾಗೂ ಕೇತಲ ದೇವಿಯ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶರಣು ಶರಣಾರ್ಥಿಗಳು.